ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಗಾರ್ಡನಿಂಗ್ ಗೆಳತಿ ಮಧುರ. ಸೀಡ್ಲಿಂಗ್ ಟ್ರೇ ಇದು. ಇದರಲ್ಲಿ ತರಕಾರಿ ಅಥವಾ ಹೂವಿನ ಬೀಜ ಹಾಕ್ಕೊಂಡು ಗಿಡ ಮಾಡೋದು ಹೇಗೆ ತೋರಿಸ್ತೇನೆ. ಕೋಕೋಪೀಟ್ ತಗೊಂಡು ಅದು ಹೀರಿಕೊಳ್ಳುವಷ್ಟು ನೀರನ್ನು ಹಾಕಿ ಅದನ್ನು ಮಿಕ್ಸ್ ಮಾಡಿ ಇಟ್ಕೊಳ್ಳೋದು. ನೀರು ಚೆನ್ನಾಗಿ ಅದಕ್ಕೆ ಹಾಕಿರಬೇಕು. ನಂತರ ಈ ಸೀಡ್ಲಿಂಗ್ ಟ್ರೇಗೆ ಅದನ್ನು ತುಂಬಿಸಿಕೊಳ್ಳೋದು. ಟೈಟಾಗಿ ತುಂಬಿಸಿಕೊಳ್ಬೇಕು. ಆದ್ದರಿಂದ ಆ ಟ್ರೇಯ ಒಳಗಡೆ ಈ ಕೋಕೋಪೀಟನ್ನು ಸ್ವಲ್ಪ ಒತ್ತಿಕೊಂಡು ಟೈಟಾಗಿ ಮಾಡಿಕೊಂಡು ತುಂಬಿಸಿಕೊಡಬೇಕು. ಇದನ್ನು ಸರಿಯಾಗಿ ಒತ್ತಿಕೊಳ್ಳದೆ ತುಂಬ ಮೆದುವಾಗಿ ಹಾಕಿಕೊಂಡ್ರೆ ಕೋಕೋಪೀಟನ್ನು ಗಿಡವನ್ನು ಮತ್ತೆ ತೆಗೆಯುವಾಗ ಗಿಡದ ಬೇರು ಮತ್ತು ಗಿಡ ಮಾತ್ರ ಈ ಕೋಕೋಪೀಟಿಂದ ಹೊರಗಡೆ ಬಂದು ಬಿಡ್ಬೋದು. ಬೇರಿನ ಜೊತೆ ಕೋಕೋಪೀಟ್ ಬರೋದಿಲ್ಲ. ಆದ್ದರಿಂದ ಇದನ್ನು ಗಟ್ಟಿ ಮಾಡಿಕೊಂಡು ಮತ್ತೆ ಬೇಕಾದಷ್ಟು ಕೋಕೋಪೀಟ್ ಒದ್ದೆ ಮಾಡಿ ತುಂಬಿಸಿಕೊಳ್ಳೋದು ತುಂಬ ಮುಖ್ಯ. ಇದು ಕೆಂಪು ಮೂಲಂಗಿಯ ಬೀಜಗಳು. ಈ ಬೀಜವನ್ನು ಒಂದೊಂದಾಗಿ ತಗೊಂಡು ಹಾಕಿಕೊಂಡ್ರೆ ಗಿಡಗಳು ಬೇರೆ ಬೇರೆಯಾಗಿ ಬರ್ತದೆ. ಇದನ್ನು ತೆಗೆದು ದೊಡ್ಡ ಪಾಟ್ ಅಥವಾ ನೆಲದಲ್ಲಿ ನೆಡಲಿಕ್ಕೆ ಸುಲಭ ಆಗ್ತದೆ. ಒಂದು ಕುಳಿಯಲ್ಲಿ 2 ಬೀಜಗಳನ್ನು ಹಾಕ್ತೇನೆ. ಸ್ವಲ್ಪ ದೂರಕ್ಕೆ ನೀವಿಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಹಾಕ್ತೇನೆ ಅಂತ. 2 ಮೂಲೆಗೆ 2 ಬೀಜಗಳನ್ನು ಹಾಕ್ಕೊಳ್ಳೋದು. ಮತ್ತು ಸ್ವಲ್ಪ ಮೇಲಿಂದ ಒತ್ತಿಕೊಂಡ್ರೆ ಸಾಕು. ಬೀಜವನ್ನು ತುಂಬ ಆಳಕ್ಕೆ ಕೂಡ ಹಾಕಬಾರ್ದು, ತುಂಬ ಮೇಲೆ ಕೂಡ ಇರಬಾರ್ದು. ಬೀಜಗಳು ಮೇಲ್ಗಡೆ ಕಾಣದಷ್ಟು ಆಳಕ್ಕೆ ಹಾಕಿದರೆ ಸಾಕು. ತುಂಬ ಆಳಕ್ಕೆ ಹಾಕ್ಕೊಂಡ್ರೆ ಅದು ಮೊಳಕೆ ಬಂದು ಅಲ್ಲಿಯೇ ಸತ್ತು ಹೋಗ್ತದೆ, ಮೇಲ್ಗಡೆಗೆ ಗಿಡ ಬರುವುದೇ ಇಲ್ಲ. ಈ ರೀತಿಯಾಗಿ ಎಲ್ಲ ಟ್ರೇಗೂ ಕೂಡ ಒಂದೊಂದು ಕುಳಿಗಳಲ್ಲಿ ಅಥವಾ ಒಂದೊಂದು ತೂತುಗಳಲ್ಲಿ 2 ಬೀಜವನ್ನು ಹೀಗೆ ಇಟ್ಕೊಂಡು ಕೋಕೋಪೀಟ್ನ ಒಳಗಡೆ ಹೋಗುವ ಹಾಗೆ ನೋಡಿಕೊಂಡ್ರೆ ಆಯಿತು. ಮತ್ತು ಈ ಟ್ರೇಗೆ ಚೆನ್ನಾಗಿ ನೀರು ಹಾಕಬೇಕು. ಪ್ರತಿನಿತ್ಯ ನೀರು ಹಾಕಬೇಕು. ನೀರು ಹಾಕುವಾಗ ಸ್ಪ್ರೇ ಮಾಡಬೇಕು. ಮೇಲ್ಗಡೆಯಿಂದ ಫಾಸ್ಟಾಗಿ ನೀರು ಹಾಕಿದರೆ ಮೊಳಕೆಗೆ ಡ್ಯಾಮೇಜ್ ಆಗ್ತದೆ. ಹಾಗೆ ನೆರಳಲ್ಲಿಡಬೇಕು. ಬಿಸಿಲು ಬಂದರೆ ಅದು ಒಣಗಿ ಸತ್ತು ಹೋಗ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೇನೆ.